ನೀವು ಮೀನರಾಶಿಯವರಾಗಿದ್ರೆ ನಿಮಗೊಂದು ವಿಚಿತ್ರವಾಗಿರತಕ್ಕಂಥ ಫಲ ನೀಡುವ ಮಹಾಸೂರ್ಯಗ್ರಹಣ ಸಂಭವಿಸಲಿದೆ ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆಯ ದಿವಸ. ಆದರೆ ಈ ಮಹಾಸೂರ್ಯಗ್ರಹಣ ಗೋಚಾರ ಇಲ್ಲ, ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಆಚರಣೆ ಇಲ್ಲ ಅಂತ. ಆಚರಣೆ ಇಲ್ಲ ಅಂದ್ರೆ ಅರ್ಥ ಏನು? ಮೂರು ಸಲ ಸ್ನಾನ, ಸೂರ್ಯಗ್ರಹಣದ ಆದಿ ಮಧ್ಯ ಅಂತಲ್ಲಿ ಸ್ನಾನ ಮಾಡೋದಿರಬಹುದು, ಅಥವಾ ಉಪವಾಸ ಇರಬೇಕು ಅನ್ನೋದಿರಬಹುದು, ಅಥವಾ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಏನೋ ದರ್ಬೆ ಹಾಕಬೇಕು, ಹೊರಗಡೆ ಎಲ್ಲೂ ಓಡಾಡಬಾರದು, ಈ ಥರ ಯಾವುದೂ ಇಲ್ಲ. ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ, ಕಾರಣ ಆಚರಣೆ ಇಲ್ಲ. ಆದರೆ ಪ್ರಭಾವ ಇದ್ದೇ ಇರುತ್ತೆ. ಇರೋದೊಬ್ಬರೇ ಸೂರ್ಯ ಸ್ವಾಮಿ, ಅವರೇ ಗ್ರಸ್ತನಾಗ್ತಾ ಇರೋದು. ಅಮೆರಿಕ ಇರಾನ್ ಯುದ್ಧ ಮಾಡ್ತಾ ಇದ್ರೆ ನಾವಿಲ್ಲಿ ಪೆಟ್ರೋಲ್ಗೆ, ಡೀಸೆಲ್ಗೆ, ಗ್ಯಾಸ್ಗೆ ಎಲ್ಲ ಡಬಲ್ ದುಡ್ಡು ಕೊಡ್ತಾ ಇಲ್ವಾ? ಖರ್ಚು ಮಾಡ್ತಾ ಇಲ್ವಾ? ತಲೆ ಕೆಡಿಸ್ಕೊಂತ ಇಲ್ವಾ? ಯೋಚನೆ ಮಾಡ್ತಾ ಇಲ್ವಾ? ಕಷ್ಟಗಳನ್ನು ಅನುಭವಿಸ್ತಾ ಇಲ್ವಾ? ಸೊ ಎಲ್ಲೇ ಗ್ರಹಣ ಆಗಲಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇಂಪ್ಯಾಕ್ಟ್ ನಮ್ಮ ಮೇಲೆ ಇದ್ದೇ ಇರುತ್ತೆ. ಸೊ ನಿಮಗೆ ಅದು ಮೀನರಾಶಿಯವರಿಗೆ ಈ ಸೂರ್ಯಗ್ರಹಣ ನಿಮ್ಮ ರಾಶಿಯಿಂದ 5ನೇ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಸಂಭವಿಸ್ತಾ ಇರೋದ್ರಿಂದ ನಿಮಗೆ ಇದು ವಿಚಿತ್ರಾತಿ ವಿಚಿತ್ರ ಫಲ ಇದೆ. ಶುಭ ಆಗತ್ತೆ ಅನ್ಕೊಂಡಿದ್ದ ಶುಭ ಆಗ್ಬಿಡ್ಬೋದು, ಅಶುಭ ಆಗ್ಬಿಡುತ್ತೆ ಅನ್ನೋದು ಅದನ್ನು ಗೊತ್ತಿಲ್ಲ, ಶುಭ ಆಗ್ಬಿಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಹೇಳಕ್ ಆಗಲ್ಲ. ಸೊ ಆದ್ರಿಂದ ನೀವು ಶುಭನೇ ಆಗಬೇಕು, ಅಶುಭ ಆಗಬಾರದು ಅಂತ ಆದ್ರೆ ನೀವು ರವಿಯ ಆರಾಧನೆ ಮಾಡ್ಕೊಳ್ಬೇಕು. ಏನೇನು ವಿಚಾರಗಳಲ್ಲಿ ಈ ಗ್ರಹಣ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಲಿದೆ ಅದನ್ನೂ ಸಹ ಹೇಳ್ತೇನೆ. ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿ ಈ ವಿಡಿಯೋನ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ನೀವು ಇನ್ಸ್ಟಾಗ್ರಾಮ್ ಅಲ್ಲ, ಫೇಸ್ಬುಕ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳೋಕೆ ಮರಿಬೇಡಿ. ಅಥವಾ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಎಲ್ಲೇ ನೋಡ್ತಾ ಇರಿ ಪ್ರತಿಯೊಬ್ಬರು ಸಹ ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇರೋದು ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆಗೆ ದಿವಸ. ಸೊ ಆ ಒಂದು ಮಹಾಸೂರ್ಯಗ್ರಹಣ ಅಂತಂದ್ರೆ ನಿಮಗೆ ಷಷ್ಠ್ಯಾಧಿಪತಿ ಪಂಚಮದಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ. ಸೊ ಷಷ್ಠ್ಯಾಧಿಪತಿ ಅಂತಂದಾಗ ಈ ಒಂದು ಮಹಾಸೂರ್ಯ ಗ್ರಹಣ ಮೀನರಾಶಿಯವರ ಜೀವನದಲ್ಲಿ ಮೊದಲನೇದಾಗಿ ಸಾಲಗಳ ವಿಚಾರ ಮೇಲೆ ಪ್ರಭಾವ ಬೀರಲಿದೆ. ಸೂರ್ಯಗ್ರಹಣದ ಪ್ರಭಾವ, ನೀವು ತಗೊಂಡ ಸಾಲ, ನೀವು ಇನ್ನೊಬ್ಬರಿಗೆ ಕೊಟ್ಟ ಸಾಲ, ನೀವು ಇನ್ನೊಬ್ಬರಿಗೆ ಕೊಡಿಸಿದ ಸಾಲ, ನೀವು ಮಾಡಬೇಕು ಅನ್ಕೊಂಡಿರೋ ಸಾಲ, ಒಂದು ಹೋಮ್ ಲೋನ್ ಮಾಡಬೇಕು, ಒಂದು ವೆಹಿಕಲ್ ಲೋನ್ ಮಾಡಬೇಕು, ಒಂದು ಬಿಸ್ನೆಸ್ ಲೋನ್ ಮಾಡಬೇಕು, ಏನೋ ಒಂದು ಮಾಡಬೇಕು ಅನ್ಕೊಂಡಿರೋ ಸಾಲ, ಈ ನಿಮ್ಮ ಸಾಲಗಳ ಮೇಲೆ ಈ ಒಂದು ಮಹಾಸೂರ್ಯಗ್ರಹಣದ ಪ್ರಭಾವ ಬೀರಲಿದೆ. ಎರಡನೇದಾಗಿ ನಿಮ್ಮ ಆರೋಗ್ಯ, ಯಾಕಂದ್ರೆ ಷಷ್ಠಾಧಿಪತಿ ರೋಗಕಾರಕನಾಗ್ಬಿಡ್ತಾನೆ. ಸೊ ಆದ್ರಿಂದ ರೋಗ ರುಜಿನಗಳು, ಆರೋಗ್ಯದ ಮೇಲೆ ಈ ಗ್ರಹಣದ ಪ್ರಭಾವ ಬೀರಲಿದೆ. ಯಾವುದೋ ಡಾಕ್ಟ್ರು ಚೆನ್ನಾಗಿದ್ದಾರೆ ಅಂತ ಹೋದ್ರೆ ಸರ್ ಅವರು ಏನೋ ಕೊಟ್ಟರು, ಅದು ಯಾಕೋ ಸೈಡ್ ಎಫೆಕ್ಟ್ಸ್ ಆಗೋಯ್ತು, ಈ ಡಾಕ್ಟ್ರ್ ಏನೋ ಪ್ರಯೋಜನ ಇಲ್ಲ ಅನ್ಕೊಂಡು ನೋಡಿದ್ರು ಅದೇ ಡಾಕ್ಟ್ರಿಗೆ ಔಷಧಿ ಕೆಲಸ ಮಾಡಿಬಿಡ್ತು, ಅಥವಾ ಯಾವುದೋ ಔಷಧಿ ತಗೊಂಡ್ರೆ ಅದೇನೋ ಮತ್ತೊಂದೇನೋ ಇದರಿಂದ ಈ ಆರೋಗ್ಯದ ವಿಚಾರದಲ್ಲಿ ಏರುಪೇರು. ಆದ್ರಿಂದ ನಿಮ್ಮ ಆಹಾರ ವಿಚಾರಗಳಲ್ಲಿ ಇನ್ನೊಂದು 3 ತಿಂಗಳು ಅಥವಾ 48 ದಿವಸ 12ನೇ ತಾರೀಕು ನಂತರ ಸ್ವಲ್ಪ ಆಹಾರದ ವಿಚಾರದಲ್ಲಿ ಎಚ್ಚರ ವಹಿಸಿ. ಆಮೇಲೆ ಒಂದು ಡಾಕ್ಟರ್ ಏನಾರು ಹೇಳಿದ್ರೆ ಸೆಕೆಂಡ್ ಒಪಿನಿಯನ್ ಇನ್ನೊಂದು ಡಾಕ್ಟರ್ ಹತ್ರ ತಗೊಳ್ಳಿ, ಅಥವಾ ಮತ್ತೊಂದು ಈ ಥರ ಆಯುರ್ವೇದ, ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲರೂ ಸಹ ನೋಡಿ, ಟ್ರೈ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ, 7.5 ಜನ್ಮ ಶನಿ ಬೇರೆ ನೀವು. ಸೊ ಗ್ರಹಣದ್ದು ವಿಚಿತ್ರ ಫಲ, ಅದು ನಿಮಗೆ ಶುಭವೇ ಆಗಬೇಕು, ಅಶುಭ ಆಗಬಾರ್ದು, ಆ ಥರ ನೋಡ್ಕೊಳ್ಬೇಕು ನೀವು. ಇನ್ನು ಮೂರನೇದಾಗಿ ನಿಮ್ಮ ಶತ್ರುಗಳ ವಿಚಾರ. ನಿಮ್ಮ ಕಣ್ಣು ಮುಂದೆ ಕಾಣೋ ಶತ್ರು ಇರಬಹುದು, ಅಥವಾ ಬೆನ್ನ ಹಿಂದೆ ಇರತಕ್ಕಂಥ ಗುಪ್ತ ಶತ್ರು ಇರಬಹುದು, ಯಾವುದೇ ಶತ್ರು ಇರಬಹುದು, ದುಷ್ಪ್ರಭಾವ ಬೀರುವ ಎಲ್ಲ ಸಾಧ್ಯತೆ, ಎಲ್ಲ ತೊಂದರೆ ಕೊಡುವ ಸಾಧ್ಯತೆ. ದುಶ್ಮನ್ ಕಹಾ ಹೈ ಅಂದ್ರೆ ಊರು ತುಂಬ ಹೈ ಅನ್ನೋ ಥರದ ಪರಿಸ್ಥಿತಿಗಳು ಸಹ ಬರಬಹುದು. ಸೊ ನಿಮ್ಮ ಶತ್ರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಿಮಗೆ ನೇರವಾಗೂ ತೊಂದರೆ ಕೊಡ್ತಾರೆ, ನಿಮಗೆ ಬೆನ್ನ ಹಿಂದೆನೂ ಚೂರಿ ಹಾಕ್ತಾರೆ, ಎರಡೂ ರೀತಿಯಲ್ಲೂ ಸಮಸ್ಯೆ ಕೊಡ್ತಾರೆ. ಶತ್ರು ಬಾಧೆಗಳು ಜಾಸ್ತಿ ಆಗ್ಬಿಡುತ್ತೆ 12ನೇ ತಾರೀಕು ನಂತರ. ಒಂದು 48 ದಿವಸ ಅಥವಾ ಒಂದು 3 ತಿಂಗಳು ಶತ್ರು ಬಾಧೆಗಳು ಜಾಸ್ತಿ ಆಗ್ಬಿಡುತ್ತೆ ನಿಮಗೆ. ಅಷ್ಟಕ್ಕೆ ಮುಗಿತಾ ಇಲ್ಲ, ಕೈ ಹಾಕಿದ ಕೆಲಸಗಳೆಲ್ಲ ಹಿನ್ನಡೆ. ಪಂಚಮದಲ್ಲೇ ಗ್ರಸ್ತ, ಕೈ ಹಾಕಿದ ಈ ಕೆಲಸ ಆಗ್ಬೇಕಂದ್ರೆ ನಾನು ಸಾಲ ಮಾಡಲೇಬೇಕು ಅನ್ನುವ ಪರಿಸ್ಥಿತಿ. ಸಾಲ ಮಾಡು, ಮತ್ತು ಅದ್ರ ಮೇಲೆ ಹಾಕು, ಕೆಲಸ ಇನ್ನೂ ಮುಗಿದಿಲ್ಲ, ಮತ್ತೆ ಸಾಲ ಮಾಡು, ಮತ್ತೆ ಹಾಕು, ಇನ್ನೂ ಸಾಕಾಗಲಿಲ್ಲ, ಇನ್ನೊಂದ್ಸಲ ಸಾಲ ಮಾಡು, ಮತ್ತೆ ಹಾಕು, ಈ 3ಕ್ಕೂ ಬಡ್ಡಿ ಕಟ್ಟು, ಇಲ್ಲಿ ಕೆಲಸನೂ ಆಗಲಿಲ್ಲ. ಸೊ ದೊಡ್ಡದಾಗಿ ಒಂದು ಕೆಲಸಗಳು ಶುರು ಮಾಡಿಸ್ತಾರಲ್ಲ, ಆ ವಿಚಾರಗಳಲ್ಲೂ ಗ್ರಹಣ ಕೆಲಸ ಪ್ರಭಾವ ಬೀರುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ, ಸಂತಾನ ಇಲ್ಲದವರಿಗೆ ಸಂತಾನ ಪ್ರಯತ್ನ ಮಾಡಿದ್ರೂ ಸಹ ಸ್ವಲ್ಪ ಕಷ್ಟ ಆಗ್ತಾ ಇರೋದಿಲ್ಲ, ಕರೆಕ್ಟಾಗಿ ಇದಾಗ್ತಾ ಇರೋದಿಲ್ಲ. ಆಲ್ರೆಡಿ ಮಕ್ಕಳಿದ್ದಾರೆ, ಬೆಳೆದರೆ ದೊಡ್ಡ ಆಗ್ತಾರೆ ಅಂದರೆ ಅವರು ಜಗಳ ಮಾಡೋದು, ನಿಮ್ಮನ್ನು ಶತ್ರುಗಳ ಥರ ಟ್ರೀಟ್ ಮಾಡೋದು, ನಿಮ್ಮ ಹತ್ರ ತುಂಬ ಕಿರಿಕಿರಿ ಕೊಡೋದು, ಮಕ್ಕಳೇ ದೊಡ್ಡ ಟೆನ್ಷನ್ ಆಗಿಬಿಡ್ತಾರೆ. ಸೊ ಗ್ರಹಣ ದುಷ್ಪ್ರಭಾವ ಅಲ್ಲೂ ಕೂಡ ಬೀಳುತ್ತೆ. ಸೊ ಮೀನರಾಶಿಯವರಿಗೆ ಚಿತ್ರಾತಿ ವಿಚಿತ್ರ ಫಲಗಳು ಈ ಎಲ್ಲ ವಿಚಾರಗಳು ಇರ್ತದೆ. ಆಮೇಲೆ ರವಿಗ್ರಹ ಉದ್ಯೋಗಕಾರಕ. ಸೊ ಏನಾಗ್ಬಿಡುತ್ತೆ, ನಿಮಗೆ ನೀವು ಮಾಡ್ತಿರೋ ಉದ್ಯೋಗದ ಮೇಲೂ ಕೂಡ ಈ
ಗ್ರಹಣದ ಪ್ರಭಾವ ಬಿದ್ದುಬಿಡುತ್ತೆ, ಖಂಡಿತವಾಗಿ ಬೀಳುತ್ತೆ. ಸೊ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ವಿಚಾರಗಳಿರ್ಬೋದು, ಉದ್ಯೋಗಿಗಳಿಗೆ ಪ್ರಮೋಷನ್, ಸ್ಯಾಲ್ರಿ ಹೇಗೆ ಇತ್ಯಾದಿ ವಿಚಾರಗಳಿರ್ಬೋದು, ಟ್ರಾನ್ಸ್ಫರ್ ವಿಚಾರ ಇರ್ಬೋದು, ಎಲ್ಲೋದ್ರ ಮೇಲೂ ಗ್ರಹಣದ ಪ್ರಭಾವ ಬೀರುತ್ತೆ. ನೆನ್ಪಿಟ್ಕೊಳ್ಳಿ ಸೂರ್ಯಗ್ರಹಣದ್ದು. ಸೊ ನಿಮ್ಮೆಲ್ಲ ಶುಭ ವಿಚಾರಗಳ ಮೇಲೂ ಸಹ ಗ್ರಹಣದ ಪ್ರಭಾವ ಬೀರುತ್ತೆ. ಸೊ ಪರಿಹಾರ ಬಹಳ ಇಂಪಾರ್ಟೆಂಟ್. ಸಿಂಪಲ್ ಪರಿಹಾರ 2 ದಿವಸದ ಹೇಳ್ತೀನಿ, ನೀವೇ ಮಾಡ್ಕೊಳ್ಬಹುದಾದ್ದು. ಏನು ಮಾಡ್ಬೇಕು ನೀವು ಅಂದರೆ 12ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಆದಿತ್ಯ ಹೃದಯ ಸ್ತೋತ್ರ 3 ಸಲ ಓದಬೇಕು ಅಥವಾ ಕೇಳಿಸ್ಕೊಳ್ಬೇಕು. ರವಿಗ್ರಹದ ಅಷ್ಟೋತ್ರ 3 ಸಲ ಓದಬೇಕು. ಆಮೇಲೆ ಓಂ ಸೂರ್ಯನಾರಾಯಣಾಯ ನಮಃ 1008 ಸಲ ಜಪ ಮಾಡಬೇಕು. ಇಲ್ವಾ ಒಂದು ವೈಟ್ ಪೇಪರ್ ತಗೊಂಡು ರೆಡ್ ಇಂಕಲ್ಲಿ ಓಂ ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ 108 ಸಲ ಬರಿಬೇಕು. ಜೊತೆಗೆ ಇನ್ನೊಂದು ಪೇಪರ್ನಲ್ಲಿ ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮತಾರಕ ಮಂತ್ರ ಅದನ್ನು 108 ಸಲ ಬರಿಬೇಕು. ತುಂಬ ಅನುಕೂಲವಾಗ್ತದೆ, ತುಂಬ ಒಳ್ಳೆಯದಾಗ್ತದೆ. 13ನೇ ತಾರೀಕು ಏನು ಮಾಡಬೇಕು, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಸ್ನಾನ ಮಾಡಿ ಮನೆ ಹತ್ರ ಇರೋ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ಅರ್ಚಕರಿಗೆ ಒಂದು ಕೆಂಪು ಪಂಚಶಲ್ಯ ಹಾಗೂ ಗೋಧಿ ಅದನ್ನು ಅವರಿಗೆ ದಾನ ಮಾಡಬೇಕು. ಹಾಗೂ ಅದೇ ದೇವಸ್ಥಾನದಲ್ಲಿ ನವಗ್ರಹ ಇರುತ್ತೆ, ನವಗ್ರಹ ಮಧ್ಯದಲ್ಲಿ ಸೂರ್ಯಗ್ರಹ ಇರ್ತಾನೆ, ಸೂರ್ಯಗ್ರಹನಿಗೆ ಫಲಪಂಚಾಮೃತ ಅಭಿಷೇಕ, ಒಂದು ಕುಂಕುಮಾರ್ಚನೆ ಇತ್ಯಾದಿಗಳು ಮಾಡಿಸಿದ್ರೆ ಖಂಡಿತವಾಗಿ ಅನುಕೂಲವಾಗ್ತದೆ. ಅಂದರೆ ಬಹಳ ಅವಶ್ಯಕತೆ ಇದೆ ಅದು. ಸೊ ಇದನ್ನಾರು ನೀವು ಮಾಡಿಕೊಂಡ್ರೆ ನಿಮಗೆ ಸೂರ್ಯಗ್ರಹಣದ ಶುಭ ಫಲಗಳು ಸಿಗ್ಬೋದು. ಇಲ್ಲ ಪರ್ಫೆಕ್ಟಾಗಿ ಇನ್ನೂ ಒಂದು ವಿಶೇಷವಾದ ಆರಾಧನೆ ಮಾಡಬೇಕು ಅಂತಂದರೆ ಮೀನರಾಶಿಯವರಿಗೆ ರಾಜಯೋಗವನ್ನೇ ಕೊಡ್ತಕ್ಕಂಥ ಗ್ರಹಣ ದೋಷಗಳ ಪರಿಹಾರ ಮಾಡ್ತಕ್ಕಂಥ ಅದ್ಭುತ ಪರಿಹಾರ ಹೇಳ್ತೇನೆ, ಅದನ್ನು ಸಹ ಕೇಳಿಸ್ಕೊಳ್ಳಿ. ಆಗಸ್ಟ್ 12ನೇ ತಾರೀಕು ಮಹಾಸೂರ್ಯಗ್ರಹಣದ ಅಂದರೆ ಭೀಮನ ಅಮಾವಾಸ್ಯೆಗೆ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ದಿವಸ ಅಲ್ವಾ, ಸೊ ಅದರಿಂದ ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮಗೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ವಿವಾಹ ದಾಂಪತ್ಯಾದಿ ವಿಚಾರಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಮಾಡಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವದ ಕಾಲದ ದಿವಸ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡಿ ಈ ಒಂದು ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಇದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಸೊ ನಾವು ಇನ್ನೂ ವಿಶೇಷವಾಗಿ ಇದನ್ನು ಎನರ್ಜೈಸ್ ಮಾಡುವಂಥ ಬೇರೆ ಬೇರೆ ಐಡಿಯಾಗಳು ಸಹ ಇದೆ, ಇನ್ನೂ ಸಹ ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಇದನ್ನು ನೀವು ನೋಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸವೇ ಸಹಸ್ರ ರವಿ ಶಾಂತಿ ಹೋಮದಲ್ಲಿ ರಾಜವರ್ಧನ ಮಣಿ ಉಂಗುರ, ಅದ್ರ ಜೊತೆಗೆ ಶೂಲಿನಿ ದುರ್ಗಾ ಹೋಮ, ಆಮೇಲೆ ಅದ್ರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಆದ್ರಿಂದ ಈ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಂತೂ ಇದನ್ನು ಧಾರಣೆ ಮಾಡಿಕೊಂಡ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ಜ್ಯೋತಿರ್ಭೀಮೇಶ್ವರ ಒಂದು ಮಂತ್ರ ಹೋಮದ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ. ಕೆಲವರಿಗೆ ರಾಶಿ ನಕ್ಷತ್ರಗಳು ಗೊತ್ತಿರಲ್ಲ, ಹೆಸರು ವಿಳಾಸ ಆದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಭೀಮನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳು, ಸಹಸ್ರ ರವಿ ಶಾಂತಿ ಹೋಮ, ಸಹಸ್ರ ಸೂರ್ಯ ಶಾಂತಿ ಹೋಮ, ಶೂಲಿನಿ ದುರ್ಗಾ ಹೋಮ, ಅದ್ರ ಬಗ್ಗೆ ಮುಂದೆ ವಿಡಿಯೋಗಳು ಮಾಡ್ತೀನಿ ನಾನು ಶೂಲಿನಿ ದುರ್ಗಾ ಬಗ್ಗೆ. ಆಮೇಲೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶನಿ ಶಾಂತಿ, ಎಲ್ಲ ಹೋಮಗಳು ಲೈವ್ ಅಲ್ಲಿ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ರಾಜವರ್ಧನ ಮಣಿ, ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಈ ಹಿಂದೆ ಹೋದ ವರ್ಷ ಸಹ ನಾವು ಅದನ್ನು ಕೊಟ್ಟಿದ್ವಿ. ಅದನ್ನ ಈಗ ಬಹಳ ಕಾಲ ಆದ ನಂತರ ಅದರ ಪವರ್ ಡೌನ್ ಆಗಿರುತ್ತೆ. ಸೊ ಈ ಹಿಂದೆ ಹೆಸರು ಕೊಟ್ಟಿರ್ತಕ್ಕಂಥವ್ರು ಬೇಕಾದ್ರೆ ಅದನ್ನ ವಿಸರ್ಜನೆ ಮಾಡಿ, ಹರಿಯುವ ನೀರಲ್ಲೆಲ್ಲ ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ನನಗೆ ಈ ಹಿಂದೆ ಕರೆ ಮಾಡಿ ಹೇಳಿದ್ದಾರೆ, ನನಗೆ ತುಂಬಾ ಅದೃಷ್ಟ ಸಿಕ್ಕಿದೆ ರಾಜವರ್ಧನ ಮಣಿಯನ್ನ ಧಾರಣೆ ಮಾಡಿಕೊಂಡಾಗ ಅಂತ. ಸೊ ಈ ಮಣಿಯನ್ನ ವಿಶೇಷವಾಗಿ ಈ ಹೋಮಗಳಲ್ಲಿ ಗ್ರಹಣದಲ್ಲಿ ದಿನ ಎನರ್ಜೈಸ್ ಮಾಡಿದಾಗ ಇನ್ನೂ ಪವರ್ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬಾ ಲಿಮಿಟೆಡ್ ಸ್ಟಾಕ್ ಉಂಗುರ ಮಾಡಿಸಿರ್ತಕ್ಕಂಥದ್ದು. ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್
ಕಾಲ್ ಮಾಡಿಕೊಂಡು ಹೋಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.